ನನ್ನ ವಾಯ್ಸ್ ಹೋಗಿದೆ, ನಾನು ಮಾತಾಡುದಿಲ್ಲ, ಎಲ್ಲ ಹೋಗಿದೆ. ಮಾತಾಡ್ಲಿಕ್ಕೆ ಮನಸ್ಸುಂಟು ಆದ್ರೆ ಮಾತಾಡ್ಲಿಕ್ಕೆ ದಾರಿ ಮಾಡಿ ಕೊಡ್ಬೇಕು. ತಿರುಪತಿ ಸ್ವಲ್ಪ ಸಾನ್ ಕೋರಿಕೆ ಭಯಂಕರ ಜಲ ಓಡೋಡ ಏಕೆಕ್ಲ ಅಂಕೆ ಎಲ್ಲ ಉಂಡಾಯ್ತು ಏನತ್ತವು ಅಂದ ಅವೀರೆ ಶೋಕ್ ತೋಜ್ ಬರತ್ತೆ ಎಣ್ಣಕ್ಕೆ ಬೆಂಡೆ ಸಕ್ಕರೆ ಚಾಪಿತ್ರನ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಕರ ಸಂಕ್ರಾಂತಿಯ 3ನೇ ದಿನದ ಒಂದು ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸೊ ಈಗ ನೀವು ನೋಡ್ಬೋದು ನಮ್ಮ ಉಜಿರೆಯ ಅರುಣ್ ಬಪ್ಪ ಇವರು ಇವತ್ತು ಅಮೋಘ ಉಂಡಿಯ ತಯಾರಿ ಆಗ್ತಾ ಇದೆ. ಪ್ರಿಯಾ ಕೂಡ ತಯಾರಾಗಿ ನಿಂತಿದ್ದಾಳೆ. ನಾನು ಈಗಷ್ಟೇ ಚಟ್ನಿಗೆ ಹಾಯ್ ಹಾಯ್ ಪ್ರಿಯಾ, ಗುಡ್ ಮಾರ್ನಿಂಗ್. ಚಟ್ನಿಗೆ ತೆಂಗಿನ ತುರಿಯನ್ನ ತುರಿದು ಈಗ ಬರುವಾಗ ಒಳಗಿನ ಸೀನ್ ಈ ರೀತಿ ಇದೆ. ಎಸ್, ಹಬೆ ಪಾತ್ರೆಯು ಓ ದೊಡ್ಡಣ್ಣನ ಹಾಗಿದೆ. ಹಬೆ ಪಾತ್ರೆಯು ಕೂಡ ಕೂತಿದೆ. ಭಯಂಕರ ಜಲ ಓಡೋಡ ಏಕೆಕ್ಲ ಅಂಕೆ ಮಸ್ತ್ ವೇಳೆ ಶಿಜ್ಜೋಕಯ್ಯ ಮಿನಿ ತಿರುಪತಿ ಲಡ್ಡಿನ ಹಾಗೆ ಆಗಿದೆ ನೋಡಿ ಪುಂಡಿ. मला लिंबी असतात पडा लिंबी असतात शिल्पाला ಓಕೆ, ಚಟ್ನಿ ಆಗ್ತಾ ಇದೆ. ಅಮೋಘ ಚಟ್ನಿ ತಯಾರಿ ಬೈ ಪ್ರಿಯಾ. ಯಾವ ಚಟ್ನಿ ಪ್ರಿಯಾ? ಬೆಳ್ಳುಳ್ಳಿ ಚಟ್ನಿ. ವಾವ್, ಉಂಡಿ ಹಾಗೂ ಬೆಳ್ಳುಳ್ಳಿ ಚಟ್ನಿ. ಇಷ್ಟು ಬೇಕಾ? ಎರಡು ತೆಂಗಿನಕಾಯಿ ಹಾಕಿದೆ. ಎರಡು ತೆಂಗಿನಕಾಯಿ ತುರ್ದಾಗಿದೆ ಸೀಮಾ, ತುರ್ದಾಗಿದೆ ನೋಡಿ. ಓ ಇಲ್ಲಿ ಉಂಟಲ್ಲ, ಇಟ್ಟಿದ್ದೇನೆ, ಇಲ್ಲಿಟ್ಟಿದ್ದೇನೆ. ನೋಡಿ ಇಲ್ಲಿಗೆ ಹೇಗೆ ಹುರಿಯುವಂಥದ್ದು. ಎಣ್ಣೆಯನ್ನು ಕೂಡ ಒತ್ತು ತಂದಿದ್ದಾರೆ. पुढची मिळाली या फ्लॅट ना कडवा गॅप असा अज्जे दगड आणि मेजे गॅप असा ज्याला लिमिट चुकत ಜಂಪ್ ಜಾಡ್ಚೆ ಜಂಪ್ ನೋಡಿ. ಇವತ್ತೊಂದು ಸ್ವಲ್ಪ ಮಾತಾಡಿ ನೋಡಿ, ನಿಮ್ಮ ವಾಯ್ಸೇ ಕೇಳಲಿಲ್ಲ. ಬೆಲ್ಲದ ಕಾಫಿ ಮಾಡ್ಲಿಕ್ಕೆ ಬೆಲ್ಲ ಕಾಫಿ ಮಾಡಿ ನನ್ನ ವಾಯ್ಸ್ ಹೋಗಿದೆ, ನಾನು ಮಾತಾಡುದಿಲ್ಲ, ಎಲ್ಲ ಹೋಗಿದೆ. ಮಾತಾಡ್ಲಿಕ್ಕೆ ಮನಸ್ಸುಂಟು ಆದ್ರೆ ಮಾತಾಡ್ಲಿಕ್ಕೆ ದಾರಿ ಮಾಡಿ ಕೊಡ್ಬೇಕು. ಓಕೆ, ಮೆಣಸು ಹಾಗೂ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಚಟ್ನಿಗೆ ಈಗ ನಾವು ಕಡಿಯೋರಿದ್ದೇವೆ. ಚಟ್ನಿಗೆ ಬಿಂಬುಲಿ ಕೂಡ ನೋಡಿ, ಓ ಈ ಮರದಿಂದ ಸಿಕ್ಕಿದೆ ನಮಗೆ. ಯಾಕಂತೇಳಿ ಹೇಳಿದರೆ ಹುಳಿ ತಂದಿರಲಿಲ್ಲ, ಸೊ ಬಿಂಬುಲಿಯನ್ನು ಹಾಕ್ತಾ ಇದ್ದೇವೆ. ವರ್ಷಕ್ಕೊಮ್ಮೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ 3 ದಿನ ನಾವೆಲ್ಲ ಕಸಿನ್ಸು, ನಮ್ಮ ಅಜ್ಜನ ಮಕ್ಕಳೆಲ್ಲ ಬಂದು ಒಟ್ಟುಗೂಡಿ ಎಲ್ಲ ರೀತಿಯ ಅಡಿಗೆಗಳನ್ನು ಮಾಡು ತಿನ್ನುವಂಥದ್ದು. ಅದಕ್ಕೆ ನಾವು ಇಷ್ಟು ವಿಶೇಷವಾಗಿ ನಿಮಗೆ ಪ್ರಸಾರ ಮಾಡಿ ತೋರಿಸೋದು ನನ್ನ ಕಸಿನು. ಅದೇ ವಿಶೇಷತೆ ಇಲ್ಲಿ ಅದು. ಈಗ ಇವತ್ತು ಸಾಯಂಕಾಲದಿಂದ ಈ ಮನೆ ಫುಲ್ ಲಾಕ್. ಇನ್ನು ನೆಕ್ಸ್ಟ್ 2027 ಮಕರ ಸಂಕ್ರಾಂತಿಗೆ ಬರುವಂತದ್ದು. ಓಕೆ, ಇಲ್ಲಿ ಉಂಡಿ ಬಂದುವ ಕಾರ್ಯಕ್ರಮವು ಮುಗಿಯಿತು. ಓಕೆ, ನಮ್ಮ ಉಂಡಿ ಇವತ್ತು ಹೊರಗೆ ಸೌದೆ ಒಲೆಯಲ್ಲಿ ಆಗ್ತಾ ಇದೆ. ತಿರುಪತಿ ದೊಡ್ಡ ಉಂಡಕ್ಕೆಲ್ಲ दोन कल्लापूर ಫಸ್ಟ್ ಟೈಮ್ ಎವರ್ ಇನ್ ದ ಹಿಸ್ಟ್ರಿ ಆಫ್ ಬಳ್ಳಂಬಟ್ಟು ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಾವು ಹೀಗೆ ಹೊರಗೆ ಸೌದೆ ಒಲೆಯಲ್ಲಿ ಪುಂಡಿಯನ್ನು ಬೇಯಿಸ್ತಾ ಇರುವಂಥದ್ದು. ತುಂಬ ಖುಷಿ ಆಗ್ತಾ ಇದೆ, ಒಂಥರ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರದ್ದು ಕೂಡ.
वय अशी जला फ्लेम जला मात्र रप रप जाता पोवा चटणी केला झाला नारळ कशी ಎಲ್ಲರೂ ಹರಸಾಹಸ ಮಾಡಿ ಇದಕ್ಕೊಂದು ಬೆಂಕಿ ನಿರಂತರ ಒಂದು ಉರಿತಾ ಇರಬೇಕು ಅಂತೇಳಿ ಹೇಳಿ ಪರಿಶ್ರಮ ಮಾಡ್ತಾ ಇದ್ದಾರೆ ನೋಡಿ. ಸೊ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಇದು ಚೆನ್ನಾಗಿ ಹುರಿದು ಇದಾದರೆ ನಮ್ಮ ಪುಂಡಿ ಬೇಗ ಒಂದು ತಯಾರಾಗ್ತದೆ. ಪುಂಡಿ ತಯಾರಿ ಆಗ್ತಾ ಇದೆ ಅಂತೇಳಿ ಹೇಳುವಾಗ ಅದನ್ನು ತಿನ್ನಲಿಕ್ಕೆ ಇಷ್ಟು ಜನರಿಗೆ ಪುನಃ ಪ್ಲೇಟ್ ಅದನ್ನು ಪುನಃ ತೊಳೆದು ಕೂತ್ಕೊಳ್ಳಿಕ್ಕೆ ಅದೆಲ್ಲ ಪುನಃ ಕೆಲಸ ಆಗ್ತದೆ ಅಂತೇಳಿ ಹೇಳಿ ತೋಟಕ್ಕೆ ಹೋಗಿ ಹಾಗೆ ಬಾಳೆ ಎಲೆಗಳನ್ನು ತರ್ತಾ ಇದ್ದೇವೆ. ಬನ್ನಿ. ಹಳ್ಳಿವಾ? ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ನೋಡುವ ಟೇಸ್ಟ್ ಯಾವ ರೀತಿ ಆಗಿದೆ. ಬಿಸಿ ಬಿಸಿ ಬೆಲ್ಲದ ಕಾಫಿ ಇವತ್ತು, ಅದೇ ರೀತಿ ಪುಂಡಿ ಹಾಗೂ ಚಟ್ನಿ. ಸೌದೆ ಒಲೆಯಲ್ಲಿ ಮಾಡಿದ ಉಂಡಿ, ಅದನ್ನು ತಿನ್ನಲಿಕ್ಕೆ ಸಾಕಷ್ಟು ಮಂದಿ. ಸೂಪರ್ ಆಗಿರುವಂತಹ 3 ತೆಂಗಿನಕಾಯಿ ಚಟ್ನಿ. ಆಹಾ, ಸ್ವರ್ಗಕ್ಕೆ 3 ಗೇಣು. ಅಗುರ್ಕಾಡಿ ಧಾರವಾಡದ ನನ್ನ ಮಾಮಿ ಅವರ ಮಗಳು ಅಳಿಯ ಎಲ್ಲ ಬಂದಾಗಿದೆ. ಬರುವಾಗ ಇಲ್ಲಿ ನೋಡಿ ಕಲ್ಲಡಕದಿಂದ ಬಂದಿದ್ದಾರೆ. ಬರುವಾಗ ಬಿಸಿ 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 ಬನ್ಸ್ ಕೂಡ ತಗೊಂಡು ಬಂದಿದ್ದಾರೆ. ಅದೇ ರೀತಿ ಬನ್ಸ್ ಸಾಂಬಾರು. ಸೆಕೆಂಡ್ ರೌಂಡ್ ನೇಂದ್ರ ಬಾಳೆ ಬೇಯ್ತಾ ಇದೆ. ಬೆಂದಿದ ಗೊತ್ತಿಲ್ಲ. ಶಿಡ್ಲವ 11 ಗಂಟೆಗೆ ಬಾಕಿ ಒಳ್ಳೆ ಬೆಂದಿದೆ, ಸೂಪರ್ ಆಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ಇವತ್ತು ತೊಂದೂರಲ್ಲಿ ಪುಂಡಿ ನೇಂದ್ರ ಬಾಳೆಯನ್ನು ಒಂದು ಬೇಯಿಸಿ ತಿನ್ನುವಂಥದ್ದೇ ಒಂಥರ ಸಂತಸ ಸಡಗರ ಆಗಿತ್ತು ಮನೆಯಲ್ಲಿ. ಅದರ ನಂತರ ನಾವು ನವಕದ ಒಂದು ಪೂಜೆಗೆ ಎಲ್ಲರೂ ಕೂಡ ಬಂದ್ವಿ. ಅದರ ನಂತರ ಇವತ್ತಿನ ಊಟ ಅಂತೇಳಿ ಹೇಳಿದ್ರೆ ನನ್ನ ಮೋಸ್ಟ್ ಫೇವ್ರೇಟ್ ರುಚಿ ಇರುವಂಥ ಊಟ. ಯಾಕಂತೇಳಿ ಹೇಳಿದರೆ ಇವತ್ತು ಮಜ್ಜಿಗೆಯನ್ನ, ಹುಳಿಯನ್ನ, ಅದೇ ರೀತಿ ರುಚಿ ಪಾಯಸ ಇದೆಲ್ಲವೂ ಕೂಡ ಇರ್ತದೆ. ಈ 3 ದಿನಗಳ ಸಂತಸದ ಪಯಣದಲ್ಲಿ ಎಷ್ಟೊಂದು ನಾವು ಒಳ್ಳೊಳ್ಳೆ ಮೆಮೊರೀಸ್ಗಳನ್ನು ಮಾಡಿದ್ದಿದೆ. ಮನಸ್ಸುಂಟ ಇಲ್ವಾ, ಹೋಗಲೇಬೇಕು ಅಲ್ವಾ. ಹಾಗಾಗಿ ಕಾರ್ಕಳಕ್ಕೆ ಹೊರಡ್ತಾ ಇದ್ದೇವೆ. ಇಲ್ಲಿಗೆ 2026ರ ಸುಂದರವಾದಂತಹ 3 ದಿನಗಳ ಮಕರ ಸಂಕ್ರಾಂತಿಯ ಒಂದು ಹಬ್ಬ, ಸಂತಸ, ಸಂಭ್ರಮ ಮುಗೀತು ಅಂತೇಳಿ ಹೇಳ್ತಾ, ಮತ್ತೆ ಬರುವ ವರ್ಷ 2027ರಲ್ಲಿ ಮತ್ತೆ ಈ ಒಂದು ಸ್ಥಳಕ್ಕೆ ನಾವು ಬರುವವರಿದ್ದೇವೆ. ಅಲ್ಲಿ ತನಕ ಟಿಲ್ ದೆನ್ ಬಾಯ್ ಬಾಯ್ ಬಳ್ಳಂಬಟ್ಟು ಅಂತೇಳಿ ಹೇಳ್ತಾ ಈ ವ್ಲಾಗನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮಸ್ತೆ.